ಕಥಾಮೃತಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾತರದಿ ಕೇಳುವುದು. ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು. ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೆ. ಅಲ್ಲಿ ನೋಡ್ತಾ ಇದ್ವಿ, ಹೇಮಂತ ಋತುವಿನಲ್ಲಿ ಕಾಂತೆಯಾರೆಲ್ಲರೂ ಕಾಂತ ಕೃಷ್ಣನ ಕಾಂತಿಯ ವಿನಿಯ ಮಾಡುತ್ತಿದ್ದರು. ಹೇಮಂತ ಋತು ಇತ್ತು. ಎಲ್ಲ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ಬೇಡ್ಕೊತಾ ಇದ್ರು. ನಂದ ಗೋಪ ಕೃಷ್ಣ ತಮ್ಮ ಗಂಡನಾಗಬೇಕೆನ್ನುತ್ತ ಅಂಗನೇರು ಗೌರಿ ದೇವಿಯ ಪೂಜಿಸಿದರು. ಶ್ರೀಕೃಷ್ಣನೇ ತಮ್ಮ ಪತಿಯಾಗಬೇಕು ಅಂತ ಹೇಳಿ ಗೋಕುಲದ ಸ್ತ್ರೀಯರು ಗೌರಿ ಪೂಜೆಯನ್ನು ಮಾಡಿದ್ರಂತೆ. ಸೀರೆಗಳ ಬಿಚ್ಚಿ ನೀರ ದಡದಲ್ಲಿಟ್ಟು ಮಾಧವನ ಮನದೊಳಗೆ ನೆನೆಯುತ್ತಿದ್ದರು. ಸೀರೆ ಉಟ್ಕೊಂಬಂದಿದ್ರು, ನೀರಿನಲ್ಲಿ ಸ್ನಾನ ಮಾಡಬೇಕು ಅಂತ ಸೀರೆ ಬಿಚ್ಚಿ ಇಳಿತಾರೆ. ಮೌನ ಗೌರಿ ಪೂಜೆಗಳ ಮಾಡಬೇಕೆಂದೆನ್ನುತ್ತ ನೀರೊಳಗೆ ಇಳಿದರು ನಾರಿಯರೆಲ್ಲರೂ. ಮೌನ ಗೌರಿ ಪೂಜೆ ಮಾಡಬೇಕು ಅಂತ ಹೇಳಿ ಆ ಸ್ತ್ರೀಯರೆಲ್ಲರೂ ನೀರೊಳಗೆ ಇಳಿದ್ರು. ಅಷ್ಟರೊಳಗೆ ಬಿಚ್ಚಿಸಿಟ್ಟ ಕೃಷ್ಣನವರು ಉಟ್ಟ ಸೀರೆ ಕಟ್ಟಿ ಸೆಳೆದು ಮೆಲ್ಲನಂದು ತರುವ ನೇರಿದ. ಅವರೆಲ್ಲ ಬಿಚ್ಚಿಟ್ಟಿದ್ರು ಸೀರೆ. ಕೃಷ್ಣ ಆ ಉಟ್ಟ ಸೀರೆಯನ್ನು ಬಿಚ್ಚಿಟ್ಟಿದ್ರಲ್ಲ, ಅವಾಗ ಕೃಷ್ಣ ಏನು ಮಾಡ್ತಾನೆ, ಆ ಎಲ್ಲ ಸೀರೆಯನ್ನು ತೆಗೆದುಕೊಂಡು ಹೋಗಿ ಗಿಡದ ಮೇಲೆ ಹತ್ತು ಕೂತ್ಬಿಡ್ತಾನೆ. ಮಿತ್ರೆಯರ ಸೀರೆಗಳ ಕೃಷ್ಣ ಮೊಟ್ಟೆ ಕಟ್ಟಿಕೊಂಡು ಕಷ್ಟ ಕೊಡಿಸಬೇಕೆಂದು ತರುವ ನೇರಿದ. ಆ ಎಲ್ಲ ಸೀರೆಗಳನ್ನು ಗಂಟು ಕಟ್ಟಿ ಇವ್ರಿಗೆ ಚೆನ್ನಾಗಿ ಶಿಕ್ಷೆ ಕೊಡಬೇಕು ಅಂತ ಹೇಳಿ ಗಿಡದ ಮೇಲೆ ಹತ್ತಿ ಕೂತಿದ್ದಾನಂತೆ ಕೃಷ್ಣ. ಅಂಗನೆಯರ ಸೀರೆಗಳ ರಂಗ ಮೊಟ್ಟೆ ಕಟ್ಟಿಕೊಂಡು ಭಂಗ ಬಡಿಸುವೆನೆಂದು ಏರಿ ಕುಳಿತನು. ಅಂಗನೆಯರ ಸೀರೆಗಳನ್ನೆಲ್ಲ ಸ್ತ್ರೀಯರುಗಳನ್ನೆಲ್ಲ ಒಳ್ಳೆ ಗಂಟು ಕಟ್ಟಿ ಇವ್ರಿಗೆ ಮಾಡ್ತೀನಿ ತಾಳು ಅಂತ ಹೇಳಿ ಗಿಡದ ಮೇಲೆ ಏರಿ ಕುಳಿತುಕೊಂಡಿದ್ದಾನಂತೆ ಶ್ರೀಕೃಷ್ಣ. ಅಂಬರದಿ ಸುರರು ಎಲ್ಲ ಅಂಜಿ ಓಡಿ ಹೋಗುತ್ತಿರಲು ಕಂಜಾಕ್ಷಿಣಕ್ಕೂ ಕೈಯನ್ನೊಯ್ದು ನಿಂತಳು. ಅಂಬರದಿ ಅವೆಲ್ಲ ನೋಡಿ ಓಡೋಗೋದನ್ನು ನೋಡಿ ಅವು ಕೇಳ್ತಾಳಂತೆ, ಲಕ್ಷ್ಮೀ ಇದೇನಪ್ಪ ಹೀಗ್ಯಾಕೆ ಮಾಡ್ತಾ ಇದೀಯಾ? ಉಡುವ ಸೀರೆಗಳನ್ನು ಇದು ತರುವ ನೇರಿಕೊಂಡರೆ ಒಡೆಯರಿಲ್ಲವೋ ಜಗಕ್ಕೆ ರಂಗನೆಂದು ಕೇಳಲು. ಹೀಗ್ಯಾಕೆ ಮಾಡ್ತಾ ಇದೀಯಾ? ಜಗಕ್ಕೆ ಸ್ವಾಮಿಯಾಗಿರುವಂತಹ ನೀರು ಆ ಉಡುವ ಸ್ವಾಮಿ, ನೀನು ಆ ಉಡೋ ಸೀರೆ ಎಲ್ಲ ತಗೊಂಡು ಹೋದ್ರೆ ಏನು ಮಾಡಬೇಕು? ಏನನೆಂದರೂ ನಿಮ್ಮ ಮಾನಭಂಗ ಮಾಡದೆ ನಾನು ಬಿಡಲಾರೆನೆಂದು ಹೇಳುತ್ತಿದ್ದನು. ನೀವೇನು ಬೇಕಾದ್ರೂ ಮಾತಾಡ್ರಿ, ನಿಮ್ಮ ಮಾನಭಂಗ ಮಾಡಿಯೇ ಮಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದಾನೆ. ಪೋಕಾಟದ ನುಡಿಯ ಕೇಳಿ ಭೂಕಾಂತ ದೇವನೊಡನೆ ನಾಚಿ ನುಡಿಯಲರಿಯದೆ ಸುಮ್ಮನಿದ್ದರು. ಅವನ ಮಾತನ್ನು ಕೇಳಿ ಏನು ಮಾತಾಡ್ಲಿಕ್ಕೆ ಬರಲಾರ್ದೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರು. ಕುತ್ತೆಗುದ್ದ ನೀರಿನೊಳಗೆ ಮಡದಿಯರು ನಿಂತಿಕೊಂಡು ಕೃಷ್ಣ ಸೀರೆಗಳ ಕೊಡು ಎನ್ನುತ್ತಲಿದ್ದರು. ಕುತ್ತಿಗೆ ಉದ್ದ ನೀರಿನೊಳಗೆ ಮುಳುಗಿದ್ರು. ಅಲ್ಲಿಂದಲೇ ಬೇಡ್ಕೊತಾ ಇದ್ದಾರೆ, ಕೃಷ್ಣ ಸೀರೆ ಕೊಡು, ಕೃಷ್ಣ ಸೀರೆ ಕೊಡು ಅಂತ. ಉಡೆ ಉದ್ದ ನೀರಿನೊಳಗೆ ಮಡದಿಯಾರು ನಿಂತುಕೊಂಡು ನಡುಗುತ್ತೇವೆ ಸೀರೆಗಳ ಕರುಣಿಸೆಂದರು. ಅಷ್ಟು ಮೊಳಕಾಲದ ಒಳಗೆ ಕುತ್ತಿಗೆ ತನಕ ನೀರೊಳಗೆ ನಿದ್ದು ಆ ಎಲ್ಲ ಸ್ತ್ರೀಯರು ಹೇಳ್ತಾ ಇದ್ದಾರೆ, ನಡುಗು ಬರ್ಲಿಕ್ಕತ್ತದಪ್ಪ ಚಳಿಯಿಂದ, ಸೀರೆಗಳು ಕರುಣಿಸೋ ಕೃಷ್ಣ ಅಂತ ಬೇಡ್ಕೊತಾ ಇದ್ದಾರೆ. ಪಟ್ಟವಾಳಿ ಸೀರೆಗಳ ಉಟ್ಟು ನಿಮ್ಮ ಮನೆಗಳಲ್ಲಿ ಮಿತ್ರೆಯರು ಹೋಗಿ ಉಟ್ಟಿಕೊಳ್ಳಿರೆಂದನು. ನಿಮ್ಮ ಮನೆಗೆ ಹೋಗಿ ಪಟ್ಟವಾಳಿ ಸೀರೆ ಉಟ್ಕೊರಿ, ಬೇಕಾದ ಉಟ್ಕೊರಿ ಹೋಗ್ರಿ ಅಂತಾನಂತ. ಮಿತ್ರೆಯರೆಲ್ಲರೂ ಮುತ್ತು ಕಾದೆಲೆಯ ನುಟ್ಟು ಕೃಷ್ಣನ ಕೂಡ ಸೀರೆ ಕೇಳುತ್ತಿದ್ದರು. ಆ ಮುತ್ತದ ಎಲೆಯನ್ನು ತಮ್ಮ ಶರೀರವನ್ನು ಬೆಲೆಯಿಂದ ತಮ್ಮ ಶರೀರವನ್ನು ಮುಚ್ಚಿಕೊಂಡು ಕೃಷ್ಣ ಸೀರೆ ಕೊಡು, ಕೃಷ್ಣ ಸೀರೆ ಕೊಡು ಅಂತ ಕೇಳ್ತಾ ಇದ್ದಾರೆ.
ತಾವರೆಯ ಎಲೆಗಳಿಂದ ಭಾವನೇರಿ ಹುಟ್ಟಿಕೊಂಡು ವಾರಿಜಾಕ್ಷನ ಕೂಡ ಸೀರೆ ಕೇಳುತ್ತಿದ್ದರು. ಕಮಲದ ಹೂವಿನ ಎಲೆಗಳಿದ್ದು ಆ ಎಲೆಗಳಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡು ಕೇಳ್ತಾ ಇದ್ದಾನೆ, ಸೀರೆ ಕೊಡು ಕೃಷ್ಣ, ಸೀರೆ ಕೊಡು ಅಂತೇಳಿ. ಅಂಗನೆಯರೆಲ್ಲ ತಮ್ಮ ಅಂಗಗಳನ್ನೆಲ್ಲವ ಅಂಗೈಲಿಂದ ಛಾಸಿ ಬಂದು ನಿಂತರು. ಆ ಎಲೆಗಳಿಂದ ತಮ್ಮ ಕೈಯಿಂದ ತಮ್ಮ ದೇಹವನ್ನು ಮುಚ್ಚಿಕೊಂಡು ಸೀರೆ ಕೊಡು ಕೃಷ್ಣ, ಸೀರೆ ಕೊಡು ಕೃಷ್ಣ ಅಂತ ಬೇಡ್ಕೊತಾ ಇದ್ದಾರೆ. ಕೇಶಂಗಳ ಬಿಚ್ಚಿ ತಮ್ಮ ಅಂಗಗಳ ಮರೆಯ ಮಾಡಿ ವಾಸುದೇವನ ಕೂಡ ಸೀರೆ ಕೇಳುತ್ತಿದ್ದರು. ವಜ್ರ ಸ್ವಾಮಿಗಳು ನೋಡಿ ಹೆಂಗೆ ಬರೀತಾರೆ, ತಮ್ಮ ಕೂದಲಿಂದ ದೇಹವನ್ನು ಮುಚ್ಚಿಕೊಂಡಿದ್ದಾರಂತೆ. ಎಲೆಗಳಿಂದ ದೇಹವನ್ನು ಮುಚ್ಚಿಕೊಂಡಿದ್ದಾರೆ, ಕೂದಲಿಂದ ದೇಹವನ್ನು ಮುಚ್ಚಿಕೊಂಡಿದ್ದಾರೆ, ಕೈಯಿಂದ ಎಲ್ಲ ಮುಚ್ಚಿಕೊಂಡಿದ್ದಾರೆ. ಕೃಷ್ಣ ಸೀರೆ ಕೊಡು, ಕೃಷ್ಣ ಸೀರೆ ಕೊಡು ಅಂತ ಕೇಳ್ತಾ ಇದ್ದಾರೆ. ಒಬ್ಬಳ ಹೆಗಲ ಮೇಲೆ ಮತ್ತೊಬ್ಬಳು ಏರಿಕೊಂಡು ಅಬ್ಜಾಕ್ಷನ ಕಡಹದ ಮರವನೇರ ಬಂದರು. ಇವರೆಲ್ಲ ಬಟ್ಟೆ ತೊಗೊಂಡು ಗಿಡದ ಮೇಲೆ ಏರಿ ಕೂತಿದ್ದ. ಆಗ ಅವ್ರು ಏನು ಮಾಡಿದ್ರಂತೂ ಒಬ್ಬರ ಹೆಗಲ ಮೇಲೆ ಇನ್ನೊಬ್ಬಳು ನಿಂತ್ಕೊಂಡು ಆ ಗಿಡದ ಹತ್ತಿರ ಬಂದ್ರಂತ. ಏರಿ ಬರುವುದನ್ನು ಕಂಡು ವಾರಿಜಾನಾಭನು ನಕ್ಕು ಏರಿ ಬಾ ನಿನ್ನ ಧೈರ್ಯ ನೋಡುವೆ ಎಂದನು. ಎಷ್ಟು ಸುಂದರವಾದ ಚಿತ್ರವನ್ನು ಕೊಡ್ತಾ ಇದ್ದಾರೆ. ಅವರು ಏರಿ ಬರೋದನ್ನು ನೋಡಿ ವಾರಿಜನಾಭನಾಗಿರುವಂತಹ ಕಮಲನಾಭನಾಗಿರುವಂತಹ ಶ್ರೀಕೃಷ್ಣ ನಕ್ಕು, ಏರ್ ಬಾ, ನಿನ್ನ ಧೈರ್ಯ ನೋಡ್ತೀನಿ ಬಾ, ಎಷ್ಟು ಮೇಣ್ ಬರ್ತಿದ್ ಬಾ ಅಂತ ಕರೀತಾರೆ. ಅರಸನ ಮಗನು ಎಂದು ಕ್ಷಮಿಸಿಕೊಂಡಿದ್ದೆವು, ಸರಸಿಜಾಕ್ಷನ ವೃಕ್ಷಕ್ಕೆ ಮೊಳಲ ನೆಟ್ಟರು. ಆಗ ಅವ್ರೇನು ಮಾಡಿದ್ರು, ಅರಸನ ಮಗ ಅಂತ ಹೇಳಿ ಇಷ್ಟ ತನಕ ನಂದಗೋಪನ ಮಗ, ಅರಸನ ಮಗ ಅಂತ ಹೇಳಿ ಇಷ್ಟ ತನಕ ಸುಮ್ಮ ಕೊಟ್ಟು, ಇನ್ನೇನು ಸುಮ್ಮ ಕೊಡಂಗಿಲ್ಲ ನಾವು ಅಂತ ಹೇಳ್ತಾರೆ. ಹೆಂಗಳ ಭಂಗ ಬಡಿಸೋದು ರಂಗ ನಿನಗೆ ಉಚಿತವೇನು, ನಂದಗೋಪನ ಮುಂದೆ ಹೇಳಿ ಕೊಲಿಸುವೆವೆಂದರು. ಈ ಹೆಂಗಸರು ಮಾನಭಂಗ ಮಾಡು ಸರಿಯೇನೋ ಕೃಷ್ಣ, ನಂದಗೋಪನ ಮುಂದೆ ಹೇಳಿ ನಿಂಗೆ ಚಂದ ಹೊಡೆಸ್ತೀವಿ, ಶಿಕ್ಷೆ ಕೊಡಿಸ್ತೀವಿ. ಬತ್ತಲೆ ನೀರಿಗಿಳಿದ ತಪ್ಪು ಕಾಯಬೇಕೆನತು ಎತ್ತಿ ಕೈಗಳೇ ಎರಡು ಕೈಗಳನ್ನು ಮುಗಿಯರೆಂದನು. ಮೈ ಮೇಲೆ ವಸ್ತ್ರವಿಲ್ಲದೆ ಹಾಗೆ ಮೈ ತೊಗೊಳ್ಳಿಕ್ಕೆ ಇಳಿಬಾರ್ದು, ನೀವು ಆ ತಪ್ಪು ಮಾಡಿದ್ದೀರಿ, ಆ ತಪ್ಪು ಮಾಡಿದ್ದಕ್ಕೆ ಎರಡು ಕೈಗಳು ಎತ್ತಿ ಮುಗಿರಿ ಅಂತ ಹೇಳ್ತಾರೆ, ನಮಸ್ಕಾರ ಮಾಡಿರಿ. ಅಂಗನೆಯರೆಲ್ಲ ಕಾಳಂದಿಯ ದಡದಲ್ಲಿ ನಿಂತು ಒಂದು ಕೈಯನ್ನೆತ್ತಿ ಕರವ ಮುಗಿಯುತ್ತಿದ್ದರು. ದಡದಲ್ಲಿ ಬಂದು ನಿಂತಿದ್ದಾರೆ, ಎರಡು ಕೈಯನ್ನು ಹೆಂಗೆ ತೆಗಿಬೇಕು, ಒಂದು ಕೈಯಿಂದೇ ನಮಸ್ಕಾರ ಮಾಡ್ತಾ ಇದ್ದಾರೆ. ಒಂದು ಕೈಯ ಮುಗಿದರೆ ಇಂದ್ರಾದಿಗಳೊಪ್ಪರು ಚಂದದಿಂದ ಎರಡು ಕೈಯ ಮುಗಿರೆಂದನು. ಒಂದು ಕೈಯಿಂದ ಮುಗಿದರೆ ಯಾವ ದೇವತೆಗಳು, ಇಂದ್ರಾದಿ ದೇವತೆಗಳು ಒಪ್ಪೋದಿಲ್ಲ, ಎರಡು ಕೈಯಿಂದ ಮುಗಿರಿ ಅಂತ ಹೇಳ್ತಾ ಇದ್ದಾರೆ. ಕಮಲ ಮುಖಿಯರೆಲ್ಲರೂ ಯಮುನೆಯ ದಡದಲ್ಲಿ ನಿಂತು ಎರಡ ಕೈಯನ್ನೆತ್ತಿ ಕರವ ಮುಗಿಯುತ್ತಿದ್ದರು. ಇನ್ನು ಕೃಷ್ಣ ಕೊಡೋದಿಲ್ಲ ಅಂಥೇಳಿ ಎರಡೂ ಕೈಯನ್ನು ಎತ್ತಿ ನಮಸ್ಕಾರ ಮಾಡಿದ್ದಾರೆ. ರಂಗನಂಗ ನೋಡಿ ನಗುತ್ತ ಒಂದೊಂದೇ ಸೀರೆಗಳನ್ನು ಅಂಗನೇರ ಮುಖವ ನೋಡಿ ಕೊಡುತ್ತಲಿದ್ದನು. ಆಗ ಕೃಷ್ಣ ಒಂದೊಂದೇ ಸೀರೆಯನ್ನು ತೆಗೆದು ಅವರವರ ಸೀರೆಯನ್ನು ಅವರವರಿಗೆ ಕೊಡ್ತಿದ್ನು. ಪಟ್ಟೆ ಸೀರೆ ನಿಮ್ಮದೇ, ಪೈಟ್ನಿ ಸೀರೆ ನಿಮ್ಮದೇನು, ಪಪ್ಪಳಿ ಸೀರೆ ನಿಮಗಿದಾರದೇನು ತ ಕೇಳಿದ. ಪಟ್ಟೆ ಸೀರೆ ನಿಮ್ಮದೇನೋ, ಪೈಟ್ನಿ ಸೀರೆ ಯಾರ್ದು, ಪಪ್ಪಳಿ ಸೀರೆ ಯಾರ್ದು ಹೇಳ್ರಿ, ನಿಮ್ಮ ಸೀರೆ ಕೊಡ್ತೀನಿ ನಿಮಗೆ. ಶಾಲೆ ಸೀರೆ ನಿಮ್ಮದೇ, ಸಣ್ಣ ಸೀರೆ ನಿಮ್ಮದೇ, ಗೋವುಗಳನ್ನು ಸೀರೆ ಯಾರದೆನುತ್ತಲಿದ್ದನು. ಈ ಶಾಲೆ ಸೀರೆ ನಿಮ್ಮದೇನೋ, ಈ ಸಣ್ಣ ಸೀರೆ ಅದರಲ್ಲಿ ಇದ್ಯಾರ್ದಿದ್ದು ಅಂಥೇಳಿ ಕೃಷ್ಣ ಒಂದೊಂದೇ ಸೀರೆಯನ್ನು ತೆಗೆದು ಕೇಳ್ತಾ ಇದ್ದಾನೆ, ಇದ್ಯಾರ ಸೀರೆ ಅಂತ. ದೇವಗಿರಿ ಪಟ್ಟೆಯ ಸೀರೆಯಾಳಿ ಮೊದಲಾದ ಸೀರೆ, ಚಿನ್ನದ ಕಂಬಿಯ ಸೀರೆ ಸೆರಗು ಬರೆದಿದೆ. ದೇವಗಿರಿ ಪಟ್ಟೆ ಸೀರೆ ನಿಮ್ದ, ಸೆರಗಿನಲ್ಲಿ ಚಿನ್ನದ ಇದು ಬರೆದಿದೆ, ಅದು ನಿಮ್ದ ಸೆರಗಿನಲ್ಲಿ. ಕೊಟ್ಟ ಸೀರೆಗಳನ್ನೆಲ್ಲ ಉಟ್ಟುಕೊಂಡು ನಾರಿಯರು ಕೃಷ್ಣನ ಕಂಡು ಮೋಹಿಸುತ್ತಲಿದ್ದರು. ಆ ಸೀರೆ ಎಲ್ಲ ಕೊಟ್ಟ ಮೇಲೆ ಆ ಎಲ್ಲ ಗೋಪಿಕಾ ಸ್ತ್ರೀಯರು ಸೀರೆಯನ್ನು ಉಟ್ಕೊಂಡು ಕೃಷ್ಣನ ಮೇಲೆ ಮೋಹಪಟ್ಟರು. ರಾತ್ರಿ ವೇಳೆಯಲ್ಲಿ ನಮ್ಮ ಪ್ರೀತಿ ಪಡಿಸದಿದ್ದರೆ ಮೋಹಿಸಿದ ಫಲವ ಸಿದ್ಧಿಯಾಗದೆಂದರು. ಇಷ್ಟೆಲ್ಲ ಮೋಹಿಸಿದೆ ಕೃಷ್ಣ,
ನಮ್ಗೆ ಪ್ರೀತಿಪಡಿಸು, ರಾತ್ರಿ ವೇಳೆಯಲ್ಲಿ ಬಂದು ಅಂತ ಹೇಳ್ತಾ ಇದ್ದಾರೆ. ರಾತ್ರಿ ವೇಳೆಯಲ್ಲಿ ಬಂದು ಪ್ರೀತಿಪಡಿಸುವೇನೆಂದು ಮೋಹಿಸಿದಕ್ಕೆ ಫಲವ ಸಿದ್ಧಿಯಾಗುವುದೆಂದನು. ರಾತ್ರಿ ವೇಳೆ ಬರ್ತೇನೆ, ನೀವು ಮೋಹಿಸೋದಕ್ಕೆ ಫಲ ಕೊಡ್ತೇನೆ, ಸಿದ್ಧಿಯಾಗುತ್ತೆ, ಹೋಗ್ರಿ ಅಂತಾರೆ. ವೃಂದಾವನದಿಂದ ಉದ್ಯಾನವನಕ್ಕೆ ಬಾಹ್ಯನೆಂದು ಕೃಷ್ಣ ಅಂದು ಸ್ಮರಿಸಿ ಗೋಪಾಲಕರು ಬಂದರಲ್ಲಿಗೆ. ವೃಂದಾವನದಿಂದ ಉದ್ಯಾನವನಕ್ಕೆ ಬರ್ತಾ ಇರುತ್ತೆ ಕೃಷ್ಣ. ಅಲ್ಲಿ ಬರ್ತಾ ಇದ್ದೇನೆ, ಎಲ್ಲ ಗೋಪಾಲರನ್ನು ಹೇಳ್ತಾ ಇದ್ದಾನೆ ಬರ್ರಿಲ್ಲಿ ಅಂತ. ಅಂದಾಕ್ಷಣ ಎಲ್ಲ ಗೋಪಾಲಕರು ಬಂದಿದ್ದಾರಂತೆ. ನಿತ್ಯ ತೃಪ್ತ ವಾಸುದೇವ ಹಸಿದನೆಂದು ಅನ್ನಕ್ಕೆ ಸಪ್ತಯಾಗ ಋಷಿಗಳಿಗೆ ಹೇಳಿ ಕಳಿಸಿದ. ನಿತ್ಯ ತೃಪ್ತನಾಗಿರುವಂತಹ ಪರಮಾತ್ಮ ಹಸಿದ್ದೇನೆ, ಸಪ್ತಯಾಗ ಮಾಡ್ರಿ ಅಂತ ಹೇಳಿ ಋಷಿಗಳಿಗೆ ಕಳಿಸಿದ್ದಾರೆ. ಬಂದ ಗೋಪಾಲಕರು ನಿಂದು ಕರಗಳನೆ ಮುಗಿದು ಗೋವಿಂದ ರಾಮರನ್ನ ಬೇಡಿದರೆಂದರು. ಎಲ್ಲ ಗೋಪಾಲಕರು ಬಂದು ಬಲರಾಮ ಕೃಷ್ಣನಿಗೆ ನಮಸ್ಕಾರ ಮಾಡಿ ಊಟ ಕೊಡಪ್ಪ ಅಂತಾರೆ. ಸ್ನಾನ ಜಪವ ಮಾಡಲೆಲ್ಲ, ಹೋಮ ನಿತ್ಯವಾಗಲೆಲ್ಲ, ವೇಳ್ಯವೆಲ್ಲ ಅನ್ನಕ್ಕೆಂದು ಹೇಳುತ್ತಿದ್ದರು. ಆಗ ಬಲರಾಮ ಕೃಷ್ಣ ಹೇಳ್ತಾರಂತೆ, ಸ್ನಾನ ಆಗಿಲ್ಲ, ಜಪ ಆಗಿಲ್ಲ, ಇನ್ನು ಹೋಮ ಆಗಿಲ್ಲ, ಇದು ಊಟ ಮಾಡೋ ಸಮಯ ಅಲ್ಲ ಅಂತಾರೆ. ಬಂದು ಗೋಪಾಲಕರು ನಿಂದು ಕರಗಳನ್ನೇ ಮುಗಿದು ಗೋವಿಂದ ರಾಮರ ಕೂಡ ಹೇಳುತ್ತಿದ್ದರು. ಅವೆಲ್ಲ ಗೋಪಾಲಕರು ಬಂದು ಕೈಗಳನ್ನು ಮುಗಿದು ಬಲರಾಮ ಕೃಷ್ಣನ ಮುಂದೆ ಬೇಡ್ಕೋತಾ ಇದ್ದಾರೆ. ಸ್ನಾನ ಜಪವ ಮಾಡಲೆಲ್ಲ, ಹೋಮ ನಿತ್ಯವಾಗಲಿಲ್ಲ, ವೇಳ್ಯವೆಲ್ಲ ಅನ್ನಕ್ಕೆಂದು ಹೇಳಿದರೆಂದರು. ಸ್ನಾನ ಆಗಿಲ್ಲ, ಜಪ ಆಗಿಲ್ಲ, ಹೋಮ ಆಗಿಲ್ಲ, ಇದು ಊಟ ಮಾಡೋ ಸಮಯ ಏನೋ. ಪತ್ನಿ ಶಾಲೆಗೆ ಹೋಗಿ ಯಜ್ಞಪತ್ನಿಯರ ಕುರಿತು ಕೇಳಿ ಕೃಷ್ಣರಾಮರನ್ನಗಳ ಬೇಡಿದರೆಂದರು. ಆಗ ಬಲರಾಮ ಕೃಷ್ಣ ಹೇಳ್ತಾರಂತೆ ಗೋಪಾಲಕರಿಗೆ, ಯಜ್ಞಪತ್ನಿಯರಿದ್ದಾರಲ್ಲ, ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ ನೋಡು, ಆ ಅವರ ಪತ್ನಿಯರು, ಅವ್ರನ್ನ ಹೋಗಿ ಕೇಳಿ, ಬಲರಾಮ ಕೃಷ್ಣನಿಗೆ ಅನ್ನ ಬೇಡ್ತಾ ಇದ್ದಾರೆ, ಹಸಿವೆ ಆಗಿದೆ, ಕೊಡ್ರಿ ಅಂತ ಅವ್ರಿಗೆ ಕೇಳಿ. ಬಂದು ಗೋಪಾಲರು ನಿಂದು ಕರಗಳನೆ ಮುಗಿದು ಕೃಷ್ಣರಾಮರನ್ನುಗಳ ಬೇಡಿದರೆಂದರು. ಆಗ ಎಲ್ಲ ಗೋಪಾಲಕರು ಬಂದು ಆ ಯಜ್ಞಪತ್ನಿಯರ ಮುಂದೆ ಕೈಯನ್ನು ಮುಗಿದು ಬೇಡ್ಕೋತಾ ಇದ್ದಾರೆ. ರಾಮಕೃಷ್ಣರು ಹಸಿವೆ ಆಗಿದೆಯಂತೆ, ಅವರಿಗೆ ಅನ್ನ ಬೇಕಂತೆ, ಕೊಡ್ರಿ ಅಂತ ಬೇಡ್ಕೋತಾರೆ. ಅಂಗನೇರು ತಾವು ಎಲ್ಲ ಧನ್ಯರಾದೇವು ಎಂದು ಪನ್ನಂಗ ನರಹರಿಗೆ ಅನ್ನವನಿತ್ತರು. ಆ ಎಲ್ಲ ಯಜ್ಞಪತ್ನಿಯರು ಅತ್ಯಂತ ಸಂತೋಷ ಆಯ್ತು, ನಾವೆಲ್ಲರೂ ಧನ್ಯರಾದೆವು ಅಂತ ಇದ್ದಾರಂತೆ. ಶೇಷದೇವರಾಗಿರುವಂಥ ಬಲರಾಮನಿಗೆ ಮತ್ತು ನರಹರಿ ಅಂತಂದರೆ ಪರಮಾತ್ಮನಿಗೆ ಅನ್ನವನ್ನು ಕೊಟ್ಟರಂತೆ. ಶಾಲ್ಯನ್ಯ ಸೂಪ ಭಕ್ಷ ಪಾಯಸದಧಿಘೃತವು ಭಾಮೆಯರ ಉದ್ಯಾನವನಕ್ಕೆ ಕೊಂಡು ಬಂದರು. ನೋಡ್ರಿ ಏನೇನು ತಂದಿದ್ದಾರೆ, ಎಲ್ಲ ವಾಗ್ರಾಸಾಮ್ಗಳು ಬರಿತಾ ಇದ್ದಾರೆ. ಶಾಲ್ಯಾನ್ನ ಒಳ್ಳೆ ಶಾಲ್ಯಾನ್ನ ಪಂಚಭಕ್ಷ ಪರಮಾನ ತಂದಿದ್ದಾರಂತೆ, ಪಾಯಸ ತಂದಿದ್ದಾರಂತೆ, ಒಳ್ಳೆ ಸೂಪ ಅಂತಂದರೆ ಹುಳಿಯನ್ನು ತಂದಿದ್ದಾರಂತೆ, ಅನೇಕ ಭಕ್ಷ್ಯಗಳನ್ನು ತಂದಿದ್ದಾರಂತೆ, ಆಮೇಲೆ ಮೊಸರನ್ನು ತಂದಿದ್ದಾರಂತೆ, ತುಪ್ಪವನ್ನು ತಂದಿದ್ದಾರಂತೆ, ಎಲ್ಲ ತಂದಿದ್ದಾರೆ ನೋಡಿ. ತಗೊಂಡು ಭಾಮೆಯರು ಉದ್ಯಾನವನಕ್ಕೆ ಎಲ್ಲವನ್ನ ತೆಗೆದುಕೊಂಡು ಬಂದಿದ್ದಾರೆ. ಕೃಷ್ಣ ಕೇಳ್ತಾ ಇದ್ದಾನೆ, ಬಲರಾಮ ಕೇಳ್ತಾ ಇದ್ದಾರೆ, ತೆಗೆದುಕೊಂಡು ಬಂದಿದ್ದಾರೆ. ಆಗ ಒಬ್ಬ ಮುನಿಯು ಬಂದು ಹೋಗಬೇಡವೆಂದು ತಡೆಯ ದೇಹ ನಿನ್ನದೆಂದ ಬಿಟ್ಟು ದೇವರ ಕಂಡಳು. ಆಗ ಯಜ್ಞ ಮಾಡುವಂತಹ ಒಬ್ಬ ಋಷಿ ಹೇಳ್ತಾರಂತೆ, ಹೋಗಬೇಡ ಅಂತ ಹೇಳಿದ್ರೆ ಅವಳು ದೇಹವನ್ನೇ ಬಿಟ್ಟುಬಿಡ್ತಾಳೆ. ಕೃಷ್ಣ ಕೇಳ್ತಾ ಇದ್ದಾನೆ, ಕೊಡಬೇಕು ಅವನಿಗೆ ಅಂಥೇಳಿ ದೇಹವನ್ನು ಬಿಟ್ಟು, ಈ ಸ್ಥೂಲ ದೇಹವನ್ನು ಬಿಟ್ಟು ಸೂಕ್ಷ್ಮ ದೇಹದಿಂದ ಹೊರಡ್ತಾಳೆ.
ಹಾರ ಮುಕುಟ ಪೀತಾಂಬರಧಾರ ನೀಲವರ್ಣನ ಕೂಡೆ ಬಲರಾಮನಿರುತ್ತಿರಲು ಕಂಡಳು. ಆ ಸೂಕ್ಷ್ಮ ದೇಹದಿಂದ ಬಂದು ಪರಮಾತ್ಮ, ನೀಲವರ್ಣನಾಗಿರುವಂತಹ ಪರಮಾತ್ಮ ಹಾರವನ್ನು ಧರಿಸಿದ್ದಾನೆ, ಕಿರೀಟವನ್ನು ಧರಿಸಿದ್ದಾನೆ, ಪೀತಾಂಬರವನ್ನು ಒಟ್ಟಿದ್ದಾನೆ. ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಮ ಕಣ್ಮುಂದೆ ಇಡ್ತಾ ಇದ್ದಾರೆ ವಾದರ ಸ್ವಾಮಿಗಳು. ಅವನ ಜೊತೆಗೆ ಬಲರಾಮನು ಇದ್ದಾನೆ, ಶ್ರೀಕೃಷ್ಣನ ಜೊತೆಗೆ. ಅದನ್ನು ನೋಡಿದ್ಲಂತವಳು. ತಂದ ಷಡ್ರಸನ್ನವ ಗೋವಿಂದ ಗರ್ಪಿಸಿ ಸಂದರೆಲ್ಲ ಮುಕ್ತಿಗೆ ಸತಿಯರೆಲ್ಲರೂ. ಎಲ್ಲ ಸ್ತ್ರೀಯರು ಒಳ್ಳೆ ಷಡ್ರಸ ಇತ್ಯಾದಿಗಳನ್ನೆಲ್ಲ ತಂದಿದ್ರು. ಅದನ್ನೆಲ್ಲ ಪರಮಾತ್ಮನಿಗೆ ಅರ್ಪಿಸಿ ಮುಕ್ತಿಗೆ ಹೋದರು ಅಂತ ಹೇಳ್ತಾ ಇದ್ದಾರೆ. ಅಂದು ಸತಿಯರನ್ನವನ್ನು ತಂದು ಕೊಟ್ಟರೆಂದು ಕೇಳಿ ಮಂದಮತಿಗಳು ನಾವಾದೆವೆಂದರು. ಆಗ ಆ ಯಜ್ಞಪತ್ನಿ ತಂದು ಕೊಟ್ಟದ್ದು ನೋಡಿ ಯಜ್ಞ ಮಾಡ್ತಾ ಇರುವಂತಹ ಅವರು ಹೇಳ್ತಾರಂತೆ, ಯಜ್ಞ ಮಾಡೋರು, ನಾವು ಎಂಥವರು, ನಮ್ಮ ಸ್ತ್ರೀಯರು ಹೋಗಿ, ನಮ್ಮ ಸತಿಯರು ಹೋಗಿ ಆ ಪರಮಾತ್ಮನಿಗೆ ಅನ್ನ ಕೊಟ್ಟರು, ನಾವೆಂಥ ಮೂಢಮತಿಗಳಾದೆವು ಅಂತ ಹೇಳ್ತಾ ಇದ್ದಾರೆ. ಪ್ರತ್ಯಕ್ಷದಿಂ ಪರಮಾತ್ಮ ಬೇಡಲನ್ನವ ಕೊಟ್ಟದಿಲ್ಲ ನಮ್ಮಷ್ಟ ಭ್ರಷ್ಟರಿಲ್ಲವೋ. ಪ್ರತ್ಯಕ್ಷದಿಂದ ಪರಮಾತ್ಮ ಅನ್ನ ಕೊಡ್ರಿ ಅಂತ ಬೇಡಿದಾಗ ಅವನಿಗೆ ಕೊಡದೆ ನಾವು ಭ್ರಷ್ಟರಾದೆವು, ನಮ್ಮಂಥ ಭ್ರಷ್ಟರು ಮತ್ತಾರೂ ಇಲ್ಲ ಅಂತ ಇದ್ದಾರೆ. ಏನ್ರಿ ಶ್ರೇಷ್ಠವೆಂತೋ ಅನ್ಯನ್ಮದ ಸಿದ್ಧಿಯಾವು. ಎಲ್ಲರೂ ಶ್ರೀಕೃಷ್ಣ ನಿನಗೆ ಅರ್ಪಿತವಾಗಲಿ ಅಂತ ಹೇಳಿ ಕೊಟ್ಟರು. ಆ ಕೊಟ್ಟಿದ್ದಕ್ಕೆ ಒಂದಲ್ಲ ಅನಂತ ಜನ್ಮದ ಫಲ ಬಂತು ಅಂತ ಇದ್ದಾರೆ. ಕಷ್ಟಪಟ್ಟು ಜಪತಪವು ಎಷ್ಟು ಮಾಡಿದರೂ ಶ್ರೀ ವಿಷ್ಣು ಸರ್ವೋತ್ತಮನೆಂಬ ಜ್ಞಾನ ಹುಟ್ಟದ್ ಹೋಯಿತು. ನಾವು ಎಷ್ಟು ಜಪ ಮಾಡಿದ್ರೇನು, ತಪ ಮಾಡಿದ್ರೇನು, ಕಷ್ಟಪಟ್ಟು ಪರಮಾತ್ಮ ಇಲ್ಲಿ ಶ್ರೀ ವಿಷ್ಣುನೇ ಸರ್ವೋತ್ತಮ ಅನ್ನುವ ಜ್ಞಾನ ನಮಗೆ ಹುಟ್ಟೋಯ್ತಲ್ಲ, ಕೃಷ್ಣನಿಗೆ ಕೊಡಲಿಲ್ವಲ್ಲ ಅಂತ ಇದ್ದಾರೆ. ಸ್ನಾನ ಜಪವು ತಿಳಿಯಲಿಲ್ಲ, ಹೋಮ ನಿತ್ಯವರಿಯಲಿಲ್ಲ, ಏನು ಅರಿಯ ಸ್ತ್ರೀಯರಿಗೆ ಜ್ಞಾನ ಬಂದಿತು. ಸ್ನಾನ ಗೊತ್ತಿಲ್ಲ, ಜಪ ಗೊತ್ತಿಲ್ಲ, ಹೋಮ ಯಾವುದು ಗೊತ್ತಿಲ್ಲ ಅಂತಹ ಈ ಸ್ತ್ರೀಯರು ಹೋಗಿ ಆ ಶ್ರೀಕೃಷ್ಣನಿಗೆ ಕೊಟ್ಟಿದ್ದಾರಲ್ಲ, ಅವರ ಜ್ಞಾನ ಎಷ್ಟು ಬಂದಿದೆ ಅವರಿಗೆ ಅಂತ ಹೇಳ್ತಾರೆ. ಇಂದ್ರ ಪರ್ವ ಮಾಡುವೆನೆಂದು ನಂದ ಗೋಪವನಕ್ಕೆ ತೆರಳೆ ವಂದಿಸಿ ಕಾರ್ಯವೇನೆಂದು ಕೇಳಿದ. ಇಂದ್ರ ಪರ್ವ ಮಾಡಬೇಕು ಅಂತ ಹೇಳಿ, ಇಂದ್ರ ಪರ್ವ ಮಾಡಬೇಕು ಅಂತ ಹೇಳಿ ನಂದಗೋಪ ವನಕ್ಕೆ ಹೋಗ್ತಾನಂತೆ. ವನಕ್ಕೆ ಹೋಗಿ ಇದು ಮಾಡ್ತಾನೆ. ಎಲ್ಲರೂ ಕೇಳ್ತಾ ಇರ್ತಿ ಯಾಕೆ ಅಂತ. ಗೋವುಗಳಿಗೂ ನಿಮಗೂ ಕ್ಷೇಮವಾಗಬೇಕೆಂದೆನುತ ನಾನು ಪುರಂದರನ ಪೂಜಿಸುವೆನು. ಗೋಪ ಹೇಳ್ತಾನಂತೆ, ಗೋವುಗಳಿಗೂ ನಿಮಗೂ ಎಲ್ಲರಿಗೂ ಕ್ಷೇಮವಾಗಬೇಕು ಅಂತ ಹೇಳಿ ನಾನು ಇಂದ್ರನನ್ನು ಪೂಜಿಸಬೇಕು ಅಂತಿದ್ದೇನೆ. ಇಂದ್ರನಿಂದ ನಿನಗೆ ಕ್ಷೇಮ ಎಂದಿಗೂ ತಿಳಿಯಬೇಡ, ತಂದ ಅನ್ನ ಪರ್ವತಕ್ಕಿಕ್ಕಿ ವಂದಿಸೆಂದನು. ಇಂದ್ರನಿಂದ ಕ್ಷೇಮ ತಿಳ್ಕೊಬೇಡ, ನಂದಗೋಪ ತಂದ ಅನ್ನವನ್ನು ಈ ಪರ್ವತಕ್ಕಿಟ್ಟು ನಮಸ್ಕಾರ ಮಾಡು ಅಂತಾರಂತೆ. ಅಂದ ಮಾತ ಕೇಳಿ ಬೇಗ ನಂದಗೋಪ ಅನ್ನವ ತಂದು ಗೋವರ್ಧನ ಮುಂದೆ ಸುರಿದನು. ಅವರ ಮಾತನ್ನೇ ಕೇಳಿ ಗೋವರ್ಧನ ಪರ್ವತದ ಎದುರಿಗೆ ಏನು ಅನ್ನ ತಂದಿದ್ದ ಆ ಅನ್ನ ಎಲ್ಲ ಸುರಿದನು. ಗೋವರ್ಧನ ಗಿರಿಯ ಮುಂದೆ ಗೋಗೋಪರೆಲ್ಲ ನಿಂತು ತಾವು ಒಂದು ರೂಪನಿಂದ ಉಣುತ್ತಲಿದ್ದರು. ಆ ಗೋವರ್ಧನ ಗಿರಿಯ ಮುಂದೆ ಗೋಪರೆಲ್ಲರೂ ಒಂದು ರೂಪದಿಂದ ಊಟ ಮಾಡ್ತಾ ಇದ್ದರು. ಕೃಷ್ಣ ಬೆಟ್ಟ ರೂಪನಿಂದ ಅಷ್ಟು ಅನ್ನಗಳ ಉಂಡು ಒಂದಿಷ್ಟು ಭಯಪಟ್ಟದಿಲ್ಲ ಇಂದ್ರನಿಗಾಗಿ. ಕೃಷ್ಣ ಎಲ್ಲ ಅನ್ನ ಉಂಡಿದ್ದಾನೆ.
ಆ ಬೆಟ್ಟದ ರೂಪದಿಂದಲೇ ಬಂದು ಎಲ್ಲ ಅನ್ನ ಉಂಡಿದ್ದಾನೆ. ಇಂದ್ರನ ಭಯ ಅವನಿಗೆ ಯಾಕೆ? ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂಥ ಸರ್ವಸ್ವಾಮಿಗೆ ಅಂತ ಪರಮಾತ್ಮನಿಗೆ. ಇಂದ್ರನ ದೂತರು ಬಂದು ಆ ಕ್ಷಣದಿ ನಂದ ಸುತರು ಎಂಜಲು ಮಾಡಿದರೆಂದು ಹೇಳಲು. ಆಗ ಇಂದ್ರನ ದೂತರು ಬಂದು ಓಡಿ ಬಂದು ಹೇಳ್ತಾರಂತೆ, ನಂದನ ಮಕ್ಕಳು ನೀನು ಇಟ್ಟಿದ್ದ ನೈವೇದ್ಯದ ಅನ್ನ ಎಲ್ಲ ತಿಂದು ಹಾಕ್ಬಿಟ್ಟಿದ್ದಾರೆ, ಎಂಜಲ್ ಮಾಡಿದ್ದಾರೆ. ಯಾಕೆ ಇನ್ನು ಅವೆಗೆ ಅಷ್ಟು ಗೋಕುಲವ ಕರಗಿಸುವೆನೆಂದು ಕೋಪದಿಂದ ಕಾರ್ಮೇಘಗಳ ಕರೆದನು. ಇಂದ್ರನಿಗೆ ಸಿಟ್ಟು ಬರ್ತದೆ, ಗೋಕುಲವನ್ನೇ ಮುಳುಗಿಸ್ಬಿಡ್ತೇನೆ ಅಂತ ಹೇಳಿ ಸಿಟ್ಟಿನಿಂದ ಮೋಡ ಮಳೆ, ಕಪ್ಪು ಮೋಡ, ದೊಡ್ಡ ಮೋಡ, ಮಳೆ ಎಲ್ಲ ಮಾಡಿದಂತಾರೆ. ಸುರಪತಿಯು ಕೋಪಿಸಿ ಸುರಿದನಾಗ 7 ದಿನ ಹಗಲು 2 ಶರಮಳೆಗಳಿಂದ. ಒಂದಲ್ಲ ಎರಡಲ್ಲ 7 ದಿವಸ ದೇವತೆಗಳ ಸ್ವಾಮಿಯಾಗಿರುವಂತಹ ಇಂದ್ರ ಸಿಟ್ಟಿನಿಂದ ಮಳೆಗರೆದಿದ್ದಾನಂತೆ. ಬಂದಿತು ಸಿಡಿಲು ಮಿಂಚು ಅಂಧಕಾರವಾಯಿತು, ಅಂಬುದೇ ಕಾಣದೆ ಅಂಬು ತುಂಬಿತು. ಸಿಡಿಲು ಮಿಂಚು ಬಂದು ಎಲ್ಲ ಕಡೆಗೆ ಕತ್ತಲಾಗಿ ಸಮುದ್ರ ಎಲ್ಲಿದೆ ಅಂತಲೂ ಗೊತ್ತಾಗ್ತಾ ಇದೆ, ನೀರೆಲ್ಲಿದೆ ಅಂತ ಗೊತ್ತಾಗ್ತಾ ಇದೆ. ಎಲ್ಲ ಕಡೆಗೂ ಆ ಮೇಲಿಂದ ನೀರು ಬಂದು ಎಲ್ಲ ಕಡೆಗೂ ನೀರು ತುಂಬಿದೆ ಅಂತ. ಇಲ್ಲಿ ಎಲ್ಲ ಕಡೆ ನೀರು ತುಂಬಿ ನದಿ ಯಾವುದು ಇದ್ಯಾವುದು ಗೊತ್ತಾಗ್ತಾ ಇದೆ. ಸಿಡಿಲು ಮಿಂಚು ಭೋರಿಡುತ್ತ ಗುಡುಗು ಮಿಂಚು ಎರಗಲು, ದೆಸೆಗೆಟ್ಟ ಗೋಪಾಲರು ಕರಿಯ ಮೊರೆಯ ಹೊಕ್ಕರು. ಆ ಸಿಡಿಲು ಮಿಂಚು ಜೋರಾಗಿ ಭೋರಿಡ್ತಾ ಇರುವಂತಹ ಗುಡುಗು ಅದೆಲ್ಲ ನೋಡಿ ಹೆದರಿದಂತಹ ಗೋಪಾಲಕರು ಶ್ರೀಕೃಷ್ಣನಿಗೆ ಮೊರೆ ಹೋಗ್ತಾರೆ. ಶ್ರೀಕೃಷ್ಣ ಹೆಂಗಪ್ಪ ನಾವು ಮಾಡಬೇಕು? ಮೊರೆ ಹೊಕ್ಕ ಗೋಪಾಲಕರಿಗೆ ಅಭಯವಿತ್ತು ಶ್ರೀಕೃಷ್ಣ ಕಿರುಬೆರಳಿನಿಂದ ಗೋವರ್ಧನ ಗಿರಿಯ ನೆತ್ತಿದ. ಆ ಗೋಪಾಲಕರ ಅಭಯವನ್ನು ಕೊಟ್ಟು, ಏನು ಚಿಂತೆ ಮಾಡಬೇಡ್ರಿ, ಬೇಕಾದಷ್ಟು ಮಳೆ ಬರಲಿ, ನಾನು ನಿಮ್ಮನ್ನು ರಕ್ಷಣೆ ಮಾಡ್ತೇನೆ ಅಂತ ಹೇಳಿ ತನ್ನ ಕಿರುಬೆರಳಿನಿಂದ, ಚಿಕ್ಕ ಮಗು ಕೃಷ್ಣ ತನ್ನ ಕಿರುಬೆರಳಿನಿಂದ ಆ ಗೋವರ್ಧನ ಪರ್ವತವನ್ನೇ ಎತ್ತಿದ್ದಾನೆ. ಗೋವರ್ಧನ ಗಿರಿಯ ಮುಂದೆ ಗೋಪರೆಲ್ಲ ನಿಂತು ಯಾವ ಕಡೆ ಮಳೆ ಹೋಯ್ತು ಎನ್ನುತ್ತಲಿದ್ದರು. ಮಳೆ ಎಲ್ಲಿ ಹೋಯ್ತು? ಇಷ್ಟು ಜೋರಾಗಿ ಮಳೆ ಬರ್ತಿತ್ತಲ್ಲ, ಯಾವ ಕಡೆ ಮಳೆ ಹೋಯ್ತು ಅಂತೆಲ್ಲ ಗೋಪಾಲಕರು ನೋಡ್ತಾ ಇದ್ರು. ಕಾರ್ಮೇಘ ಮಳೆಯುಗರೆ ಕಂಗೆಡಾದೆ ಇರಲು ಕಂಡು ಶ್ರೀದೇವನೆಂದು ತಿಳಿದು ದೇವೇಂದ್ರ ಬಂದನು. ಅಂತಹ ದೊಡ್ಡ ಕಾರ್ಮೇಘದಿಂದ, ಕಪ್ಪು ಮೋಡದಿಂದ ಜೋರಾಗಿ ಮಳೆ ಸುರಿದರು. ಇವನೇನು ಕಂಗೆಟ್ಟಿಲ್ಲ ಅಂತಂದರೆ ಇವನು ಪರಮಾತ್ಮನೇ ಇರಬೇಕು ಅಂತ ಹೇಳಿ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಇರಬೇಕಂತ ಹೇಳಿ ದೇವೇಂದ್ರ ಕೆಳಗೆ ಬರ್ತಾನೆ. ಇಂದ್ರಿರಾರಮಣನೆಂದು ಒಂದಿಷ್ಟು ಅರಿಯದೆ ಮಂದಮತಿಯು ನಾನಾಥೆಂದು ನುಡಿದನು. ಅಪ್ಪ ಪರಮಾತ್ಮ, ನೀನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅಂತ ತಿಳಿದುಕೊಳ್ಳದೆ ಮಂದಮತಿಯಾದೇನಪ್ಪ, ನಾನು ಕ್ಷಮಿಸು ಅಂತ ಬೇಡ್ಕೊತಾ ಇದ್ದ. ಇಂದ್ರನಿಗೆ ಅಸುರಾವೇಶ ಬಂದೊದಗಬೇಕು ಎಂದು ಮಾಡಿದೆ ನಾನೆಂದ ರಂಗನು. ನಿನಗೆ ಅಸುರಾವೇಶ ಬಂದಿತ್ತು, ಆದ್ದರಿಂದ ನೀ ಹಿಂಗೆ ಮಾಡಿದ್ದು. ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರ ಧೂವಿನ ಮಳೆಯಗರೆದರು. ಲಕ್ಷ್ಮೀಪತಿಯಾಗಿರುವಂತಹ ಶ್ರೀಕೃಷ್ಣನ ಮೇಲೆ ಇಂದ್ರಾದಿ ಎಲ್ಲ ದೇವತೆಗಳು ಮಂದಾರದ ಹೂವಿನ ಪುಷ್ಪವೃಷ್ಟಿಯನ್ನೇ ಮಾಡಿದ್ದಾರೆ. ಮೈಯ ತೊಳೆದು ಮಡಿಯನ್ನುಟ್ಟು ಮಾಲಿಕೆಗಳನ್ನು ಧರಿಸಿ ಸುರಭಿ ಬಂದಳೆ ಸ್ವರ್ಗಲೋಕದಿಂದಲೇ. ಸುರಭೆ ದೇವಲೋಕದಿಂದ ಬಂದು ಚೆನ್ನಾಗಿ ಮೈ ತೊಳೆದು ಮಡಿಯನ್ನು ಉಟ್ಕೊಂಡಿದ್ದಾಳಂತೆ, ಕೊರಳಲ್ಲಿ ಮಾಲಿಕೆಗಳನ್ನು ಹಾಕಿದ್ದಾಳಂತೆ. ಸ್ವರ್ಗಲೋಕದಿಂದ ಅವಳು ಬಂದಿದ್ದಾಳಂತೆ ಸುರಭಿ. ಬಂಗಾರದ ಕೊಡದೊಳಗೆ ತಂದು ಕ್ಷೀರಾಬ್ಧಿಯ ಇಂದಿರಾರಮಣ ಅಭಿಷೇಕ ಮಾಡಿದ. ಬಂಗಾರದ ಕೊಡದಲ್ಲಿ ಇಂದ್ರ ಕ್ಷೀರಾಬ್ಧಿವೇಶವನ್ನು ಮಾಡಿದ್ದಾನಂತೆ ಪರಮಾತ್ಮನಿಗೆ, ಶ್ರೀಕೃಷ್ಣನಿಗೆ.
ಪೂತನೆ ತೃಣಾವರ್ತ ಕೇಶೀಧಯನು ಬಕನ ಕೊಂದು ಈ ಆಚರಿತ್ರೆ ಪಾಡಿದರೆ ಅಮರ ವಂದ್ಯನ. ಅಪ್ಪ ಪರಮಾತ್ಮ, ನೀನು ಈಗಲೇ ಎಷ್ಟು ಮಾಡಿದಿ. ಪೂತನೆಯನ್ನು ಕೊಂದು ಹಾಕಿದ್ದಿ ಸಣ್ಣ ಕೂಸಿದ್ದಾಗಲೇ. ತೃಣಾವರ್ತನನ್ನು, ಕೇಶಿಕನನ್ನು, ಧೇನುಕನನ್ನು, ಬಕಾಸುರನನ್ನು ಇವರೆಲ್ಲ ಕೊಂದಿದ್ದೆ ಅಂತ ಹೇಳಿ ಆ ಪರಮಾತ್ಮನ ಚರಿತ್ರೆಯನ್ನು ಎಲ್ಲ ದೇವತೆಗಳು ಹಾಡ್ತಾ ಇದ್ದಾರೆ. ನೀನು ಸರ್ವೋತ್ತಮನಾಗಿರುವಂತಹ, ಸರ್ವೋತ್ಕೃಷ್ಟನಾಗಿರುವಂತಹ, ಸರ್ವಸ್ವಾಮಿಯಾಗಿರುವಂತಹ ಪರಮಾತ್ಮನಪ್ಪ ನೀನು. ಕೃಷ್ಣನ ಚರಿತ್ರೆಯನ್ನು ಕೇಳಿದ ಕಂಸ ತನಗೆ ಮೃತ್ಯುವಾಗಿ ಬೆಳೆದ ಸಂದೇಹವಿಲ್ಲವೋ. ಆ ಕೃಷ್ಣನ ಚರಿತ್ರೆಯನ್ನು ಕೇಳಿದಂತಹ ಕಂಸ, ಇವನೇ ನನ್ನ ಮೃತ್ಯು, ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಹೇಳಿ ಅನ್ಕೋತಾ ಇದ್ದಾನೆ. ಇವನೇ ಮೃತ್ಯುವಾಗಿ ಬೆಳೀತಾ ಇದ್ದಾನೆ ಅಂತ ಹೇಳಿ ತಿಳ್ಕೊಂಡಿದ್ದಾನೆ. ರಂಗನ ಚರಿತ್ರೆಯನ್ನು ಕೇಳಿದಾನೆ ಕಂಸನು, ಕೊಂದು ನಿದ್ರೆಗೈವುದೋ ಎಂದಿಗೆಂದನು. ಈ ರಂಗನ ಈ ಚರಿತ್ರೆಯನ್ನು, ಶ್ರೀಕೃಷ್ಣನ ಚರಿತ್ರೆ ಎಲ್ಲ ಕೇಳಿ ಕಂಸ, ಇವನು ಕೊಲ್ಲೋ ತನಕ ನನ್ನ ನಿದ್ರೆ ಬರೋದಿಲ್ಲ, ಯಾವಾಗ ನಿಶ್ಚಿಂತೆ ನಿದ್ದೆ ಮಾಡೇನು ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಾನೆ. ಹುಣ್ಣಿಮೆ ಬೆಳದಿಂಗಳಲ್ಲಿ ಕಾಳಂದಿಯ ತೀರದಲ್ಲಿ ಕ್ರೀಡಿಸಬೇಕೆನ್ನುತ್ತ ಕೃಷ್ಣವನಕ್ಕೆ ತೆರಳಿದ. ಹುಣ್ಣಿಮೆಯ ಬೆಳದಿಂಗಳು ಆ ಕಾಳಿಂದಿಯ ನದಿಯ ದಡದಲ್ಲಿ ಆಟ ಆಡಬೇಕು ಅಂತ ಹೇಳಿ ಕೃಷ್ಣ ವನಕ್ಕೆ ಹೊರಟಿದ್ದಾನಂತೆ. ರಂಗ ಬೇರಂಗಿ ಕೋಡೆ ಪೊಂಗಳಲನೋದುತ್ತ ಅಂಗನೇರ ಚಿತ್ತಗಳ ಭ್ರಮಿಸುತ್ತಿದ್ದನು. ಪರಮಾತ್ಮ ಸಣ್ಣ ಬಾಲಕೃಷ್ಣ ಒಳ್ಳೆ ಕೊಳಲನ್ನು ಊದಿ ಆ ಕೊಳಲಿನಿಂದ ಹೆಂಗಸರ ಚಿತ್ತವೇ ಭ್ರಮಗೊಂಡದ್ದು. ಕರೆಯುತ್ತಿದ್ದ ಪಶುಗಳ ಕಡೆಗೆ ಬಿಟ್ಟು ಮಕ್ಕಳ ಮೃಡನ ಪ್ರಿಯನಿದ್ದೆಡೆಗೆ ಬರುತ್ತಲಿದ್ದರು. ಹಾಲು ಕರಿತಾ ಇದ್ರಂತೆ. ಆ ಹಾಲು ಕರಿತಾ ಇದ್ರೆ ಆ ಹಸುಗಳನ್ನು ಬಿಟ್ಬಿಟ್ಟಿದ್ದಾರಂತೆ. ಮಕ್ಕಳನ್ನು ಬಿಟ್ಟು ಮೃಡನ ಪ್ರಿಯ, ಈಶ್ವರನಿಗೆ ಪ್ರಿಯನಾಗಿರುವಂತಹ, ಸರ್ವೋತ್ತಮನಾಗಿರುವಂತಹ ಪರಮಾತ್ಮನ ಎದುರಿಗೆ ಬರ್ತಾ ಇದ್ದಾರೆ. ಕಾಲ ಮೇಲೆ ಮಲಗಿಸಿ ಹಾಲ ನೆರವುತ್ತಲಿದ್ದ ಬಾಲಕರ ಕಡೆಗೆ ಹಾಕಿ ಬರುತ್ತಲಿದ್ದರು. ಕೆಲವರು ಹಾಲನ್ನು ಕುಡಿಸ್ತಾ ಇದ್ರಂತೆ ತಮ್ಮ ಮಕ್ಕಳಿಗೆ. ಆ ಹಾಲು ಕುಡಿಸೋದನ್ನು ಬಿಟ್ಟು ಆ ಪರಮಾತ್ಮನ ಇದನ್ನು ಕೇಳಿ, ಆ ಕೊಳಲಿನ ಧ್ವನಿಯನ್ನು ಕೇಳಿ ಆ ಕಾಲ ಮೇಲೆ ತೊಡೆ ಮೇಲೆ ಕುಡಿಸ್ಕೊಂಡು ಹಾಲು ಕುಡಿಸ್ತಿದ್ರು. ಆ ಕೂಸುಗಳನ್ನ ಕೆಳಗಿಟ್ಟು ಬಂದ್ರತ್ತೆ. ಅತ್ತೆ ಮಾವ ಗಡಿಗೆ ಮಾಡಿ ಉಣ್ಣ ಬಡಿಸೋದು ಹಾಗೆ ಬಿಟ್ಟು ಹಿತ್ತಲ ದಾರಿಯಿಂದ ಬರುತ್ತಲಿದ್ದರು. ಎಷ್ಟು ಸುಂದರವಾದ ಚಿತ್ರವನ್ನು ವಾದರಾಜ ಸ್ವಾಮಿಗಳನ್ನ ಮುಂದೆ ಇಡ್ತಾ ಇದ್ದಾರೆ. ಇನ್ನು ಕೆಲವರು ಅತ್ತೆ ಮಾವ ಗಡಿಗೆ ಮಾಡಿದ್ರಂತೆ, ಬಡಿಸ್ಬೇಕು ಅಂತಿತ್ತಂತೆ. ಬಡಿಸ್ದೆ ಮುಂದಿನ ಬಾಗಿಲಿಂದ ಬಂದರೆ ಬೈತಾರಂತ ಹೇಳಿ ಹಿಂದಿನ ಬಾಗಿಲಿಂದ ಓಡಿ ಬಂದಿದ್ದಾರಂತೆ ಆ ಕೃಷ್ಣನ ಕೊಳಲ ಧ್ವನಿಗೆ. ಭಾವ ಮೈದುನ ಗಡಿಗೆ ಮಾಡಿ ಯಾವನಿಗೂ ಬಡಿಸದೆ ಬೀದಿಯ ದಾರಿಯಿಂದ ಬರುತ್ತಲಿದ್ದರು. ಭಾವ ಮೈದ್ನ ಎಲ್ಲರಿಗೂ ಏನೇನೋ ಅಡುಗೆ ಮಾಡಿದರು. ಅವರು ಯಾರಿಗೂ ಬಡಿಸದೆ ಎಲ್ಲರೂ ಓಡಿ ಬರ್ತಾ ಇದ್ದಾರಂತೆ ಆ ಕೃಷ್ಣನ ಕೊಳಲಿನ ಧ್ವನಿಗೆ. ಮಂಚದ ಮೇಲಿನ ಕೆಂಚೆಯಾರೆಲ್ಲರೂ ಕಂತುಪಿತನ ಕೊಳಲು ಧ್ವನಿಗೆ ಬರುತ್ತಲಿದ್ದರು. ಮಂಚದ ಮೇಲೆ ಕೆಲವರು ಕೂತಿದ್ರು. ಅವರು ಪರಮಾತ್ಮ ಕಂತುಪಿತ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮನ ಕೊಳಲ ಧ್ವನಿಗೆ ಓಡಿ ಬರ್ತಾ ಇದ್ದಾರಂತೆ. ಹಾಸಿಗೆ ಮೇಲಿನ ಕಾಂತೆಯಾರೆಲ್ಲರೂ ವಾಸುದೇವನ ಕೊಳಲ ಧ್ವನಿಗೆ ಬರುತ್ತಲಿದ್ದರು. ಕೆಲವರು ಹಾಸಿಗೆ ಮೇಲೆ ಕೂತಿದ್ರಂತೆ. ಅವರು ಪರಮಾತ್ಮನ ಕೊಳಲ ಧ್ವನಿಗೆ ಓಡಿ ಬಂದಿದ್ದಾರೆ. ಬಚ್ಚಲೊಳಗೆ ಮೇವರು ಅಟ್ಟ ತಳೆಗೆ ನಿಕ್ಕದೆ ಉಟ್ಟ ಉಡುಗೆಯನ್ನು ಬಿಟ್ಟು ಕೆಲವರು ಬಂದರು. ಎಂಥ ಚಿತ್ರ ಹೇಳ್ತಾರೆ. ಕೆಲವರು ಬಚ್ಚಲ ಮನೆಯಲ್ಲಿ ಸ್ನಾನ ಮಾಡ್ತಾ ಇದ್ರಂತೆ. ಆ ಸೀರೆನೂ ಉಟ್ಕೊಳ್ಳದೆ ಓಡಿ ಬರ್ತಾ ಇದ್ದಾರೆ. ಪಟ್ಟೆ ಮಂಚಾದ ಮೇಲೆ ಪವಡಿಸಿದ ಪತಿಯೊಡನೆ ಸೊಕ್ಕುತ್ತಿದ್ದ ಎಲೆಯ ಬಿಟ್ಟು ಬರುತ್ತಲಿದ್ದರು. ಗಂಡನ ಜೊತೆಗಿದ್ದಂತಹ ಕೆಲವರು ಓಡಿ ಬಂದಿರುತ್ತೆ ಬಿಟ್ಟು. ತೂಗು ಮಂಚದ ಮೇಲೆ ವಿನೋದದಿಂದ ಪತಿಯೊಡನೆ ಕಾಲನೊತ್ತುತ್ತಿದ್ದ ಕೆಲವರು ಬರುತ್ತಿದ್ದರು.
ತಮ್ಮ ಪತಿಯ ಕಾಲನ್ನು ಒತ್ತಿದ್ದರಂತೆ ಕೆಲವರು. ಅವರು ಕಾಲನ್ನು ಒತ್ತೋದನ್ನು ಬಿಟ್ಟು ಅವರು ಓಡಿ ಬಂದರು. ಬಂದಿತು ಸೆಡಲ ಮೆಚ್ಚು ಅಂಧಕಾರವಾಯಿತು, ಅಂಬುದೇ ಕಾಣದೆ ಅಂಬು ತುಂಬಿತು. ಒಳ್ಳೆ ಜೋರಾಗಿ ಸಿಡಿಲು ಮಿಂಚು ಬಂದಿದೆಯಂತೆ, ಎಲ್ಲ ಕಡೆಗೆ ಅಂಧಕಾರವಾಗಿದೆಯಂತೆ. ಆಮೇಲೆ ನೀರು ತುಂಬ ಹೋಗಿದೆಯಂತೆ. ಸಿಡಿಲು ಮಿಂಚು ಭೋರೆಡುತ್ತ ಗುಡುಗು ಮಿಂಚು ಎರಗಲು, ದೆಸೆಗಟ್ಟೆ ಗೋಪಾಲ್ ಹರಿಯ ಮೊರೆ ಹೊಕ್ಕರು. ಆ ಸಿಡಿಲು ಮಿಂಚು ನೋಡಿ, ಆ ದೊಡ್ಡ ಗುಡುಗು ಬರೋದನ್ನು ನೋಡಿ ಗೋಪಾಲಕರೆಲ್ಲರೂ ಪರಮಾತ್ಮ ಶ್ರೀಕೃಷ್ಣ ರಕ್ಷಣೆ ಮಾಡು, ನಮ್ಮನ್ನು ಕಾಪಾಡು ಅಂತ ಹೇಳ್ತಾ ಇದ್ದಾರೆ. ಮೊರೆ ಹೊಕ್ಕ ಗೋಪಾಲಕರಿಗೆ ಅಭಯವಿತ್ತು ಶ್ರೀಕೃಷ್ಣ, ಕೆರಡು ಬೆರಳಿನಿಂದ ಗೋವರ್ಧನ ಗಿರಿಯ ನೆತ್ತಿದ. ಮೊರೆ ಹೊಕ್ಕಂತಹ ಗೋಪಾಲಕರಿಗೆ ಅಭಯವನ್ನು ಕೊಟ್ಟು ಶ್ರೀಕೃಷ್ಣ ಏನು ಮಾಡ್ತಾನಂತೆ ನೋಡ್ರಿ. ಪುಟ್ಟ ಕೃಷ್ಣ ಕಿರುಬೆರಳಿನಿಂದ ಗೋವರ್ಧನ ಪರ್ವತವನ್ನೇ ಎತ್ತಿದ್ದಾನಂತೆ. ಗೋವರ್ಧನ ಗಿರಿಯ ಮುಂದೆ ಗೋವು ಗೋಪರೆಲ್ಲ ನಿಂತು, ಯಾವ ಕಡೆ ಹೋಯ್ತು ಮಳೆ ಎನ್ನುತ್ತಲಿದ್ದರು. ಆ ಗೋವರ್ಧನ ಗಿರಿಯ ಕೆಳಗೆ ನಿಂತು ಹಿಡಿದಿದ್ದಾನೆ, ಕೆಳಗೆ ನಿಂತಿದ್ದಾರೆ. ಇವ್ರಿಗೆ ಗೊತ್ತಾಗ್ತಾ ಇಲ್ಲ ಮಳೆ ಎಲ್ಲಿ ಹೋಯ್ತು, ಮಳೆ ಯಾವ ಕಡೆ ಹೋಯ್ತು ಅಂಥೇಳಿ ಗೋಪರೆಲ್ಲರೂ ಗಾಬರಿಯಾಗಿ ನೋಡ್ತಾ ಇದ್ದಾರೆ. ಕಾರ್ಮೇಘ ಮಳೆಯುಗರೆ ಕಂಗಡಾದೆ ಇರಲು ಕಂಡು, ಶ್ರೀದೇವನೆಂದು ತಿಳಿದು ದೇವೇಂದ್ರ ಬಂದನು. ನಾನು ದೊಡ್ಡ ಕಾರ್ಮೇಘ ಅಂತ ಹೇಳ್ತಾನೆ, ದೊಡ್ಡ ಮೋಡವನ್ನು ಮಾಡಿ ಜೋರಾಗಿ ಮಳೆಯನ್ನು ಬಿಡ್ತಾ ಇದ್ರು. ಏನೂ ಇಲ್ಲದೆ ಗಾಬರಿಯಾಗದೆ ಪುಟ್ಟ ಬಾಲಕೃಷ್ಣ ಇದ್ದಾನೆ, ಧೈರ್ಯದಿಂದ ಇದ್ದಾನೆ. ಅಂದರೆ ಇವನು ಸಾಕ್ಷಾತ್ ಪರಮಾತ್ಮನೇ, ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನೇ ಅಂಥೇಳಿ ತಿಳಿದುಕೊಂಡು ದೇವೇಂದ್ರ ಕೆಳಗೆ ಬರ್ತಾನೆ. ಇಂದಿರಾರಮಣನೆಂದು ಒಂದೆಷ್ಟು ಅರಿಯದೆ ಮಂದಮತಿಯು ನಾನಾದೆನೆಂದು ನುಡಿದನು. ಅಪ್ಪ ಪರಮಾತ್ಮ, ನೀನು ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅಂತ ತಿಳಿಯದೆ ಮೂಢಮತಿಯಾಗಿರುವಂತಹ ನಾನು ಗೊತ್ತಾಗದೆ ಮಳೆ ಸುರಿಸ್ತಪ್ಪ ಅಂತ ಹೇಳ್ತಾನೆ. ಇಂದ್ರನಿಗೆ ಅಸುರಾವೇಶ ಬಂದೊದಗಬೇಕೆಂದು ಇಂದು ಮಾಡಿದೆ ನಾನೆಂದ ರಂಗನು. ನಿನಗೆ ಅಸುರಾವೇಶ ಬಂದು ಹೀಗೆ ಮಾಡ್ತೀಯ ಅಂತ ಇತ್ತು, ಅದಕ್ಕೆ ಅಸುರಾವೇಶ ಭರಿಸಿದವನು ನಾನೇ ಅಂತ ಹೇಳ್ತಾನೆ. ಇಂದಿರಾರಮಣನ ಮೇಲೆ ಇಂದ್ರಾದಿ ದೇವತೆಗಳು ಮಂದಾರ ಹೂವಿನ ಮಳೆಯ ಗರೆದರು. ಎಲ್ಲ ದೇವತೆಗಳು, ಇಂದ್ರಾದಿ ದೇವತೆಗಳು ಮಂದಾರದ ಹೂವಿನ ಮಳೆಯನ್ನು ಶ್ರೀಕೃಷ್ಣನ ಮೇಲೆ ಹಾಕಿದ್ದಾರೆ. ನೋಡ್ರಿ ಎಷ್ಟು ಸುಂದರವಾದ ಚಿತ್ರವನ್ನು ನಮ್ಮ ಮುಂದಿಡ್ತಾ ಇದ್ದಾರೆ. ಇನ್ನು ಮುಂದಿನದನ್ನು ನಾಳಿನ ದಿವಸ ನೋಡೋಣ. ಒತ್ತಿಬಹ ವಿಘ್ನಗಳ ಕಳೆದವ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಬೇಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ವನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಡಿಸುವರ.